ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮಗೆ ಗೊತ್ತಾ ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಉಪಯೋಗ ಎಷ್ಟಿದೆ ಅಂತ? ಇದರಿಂದ ಹೃದಯದ ಆರೋಗ್ಯ, ಜೀರ್ಣಕ್ರಿಯೆ, ತೂಕ ಇಳಿಸುವಿಕೆ, ಚರ್ಮ ಮತ್ತು ಕೂದಲಿನ ಆರೋಗ್ಯ, ಸಕ್ಕರೆ ನಿಯಂತ್ರಣಕ್ಕೆ ತುಂಬ ಉಪಯುಕ್ತವಾಗಿದೆ. ಈ ಅಗಸೆ ಬೀಜನ ಬಳಸಿಕೊಂಡು ಒಂದು ಚಟ್ನಿಯನ್ನು ಮಾಡೋಣ. ಅಗಸೆ ಬೀಜನ ಕ್ಲೀನ್ ಮಾಡಿಕೊಂಡು ಒಂದು ದಪ್ಪ ಕಡಾಯಲ್ಲಿ ಈ ರೀತಿಯಾಗಿ ಹುರ್ಕೋತಾ ಇದ್ದೀನಿ ನೋಡಿ. ಮಧ್ಯಮ ಉರಿಯಲ್ಲಿ ನೀಟಾಗಿ ಹುರ್ಕೋಬೇಕು ನೋಡಿ. ಈ ರೀತಿಯಾಗಿ ಕೈ ಬಿಡದೆ ನೀಟಾಗಿ ಹುರ್ಕೋಬೇಕು ನೋಡಿ. ಆಲ್ಮೋಸ್ಟ್ 75% ಹುರಿದಿದೆ. ಇವಾಗ ಇದಕ್ಕೆ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿಯನ್ನು, ಅಂದರೆ ನಾವು ಒಂದು ಹಿಡಿ 30ರಿಂದ 35 ಮೆಣಸಿನ್ಕಾಯಿಯನ್ನು ಹುರಿಯುತ್ತಿರುವ ಅಗಸೆ ಬೀಜಿಗೆ ಹಾಕಿ ನೀಟಾಗಿ ಮೆಣಸಿನ್ಕಾಯಿನೂ ಕೂಡ ಈ ಅಗಸೆ ಬೀಜ ಜೊತೆ ಚೆನ್ನಾಗಿ ಹುರ್ಕೋಬೇಕು. ಇದೇ ಸಮಯಕ್ಕೆ ಒಂದು ಹಿಡಿ ಕರಿಬೇವು ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ ನೋಡಿ. ಈಗ 100% ಹುರಿದಿದ್ದೆ. ಇದನ್ನು ನಾವು ಏನು ಮಾಡಬೇಕಂದ್ರೆ ಒಂದು ಪರಾತಿಗೆ, ಅಂದರೆ ಒಂದು ಅಗಲವಾದಂಥ ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಇಡಬೇಕು. ನೀವು ಖಾರ ತಿಂತಿದ್ರೆ ಸ್ವಲ್ಪ ಮೆಣಸಿನ್ಕಾಯಿಯನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮೊಸರು ಜೊತೆ ನಾವು ತಿಂತೀವಲ್ಲ ಈ ಚಟ್ನಿಯನ್ನು, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದೆಲ್ಲ ತಣ್ಣಗಾಗಿದೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಮೆಣಸಿನ್ಕಾಯಿನ ಸ್ವಲ್ಪ ಮುರಿದು ನೋಡಬೇಕು. ಅವಾಗೆಲ್ಲ ಮೆಣಸಿನ್ಕಾಯಿ ತುಂಬ ಕ್ರಿಸ್ಪಿಯಾಗಿರುತ್ತೆ. ಇವಾಗ ಇದು ಎಲ್ಲವೂ ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ಮೆಣಸಿನ್ಕಾಯಿ ಮಾತ್ರ ನಾವು ಆರಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಬೆಲ್ಲ, 4ರಿಂದ 5 ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ನೀಟಾಗಿ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ. ಇದನ್ನೆಲ್ಲವನ್ನು ಮಿಕ್ಸಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಅದೇ ಜಾರಿಗೆ ನಾವು ಹುರಿದಿಟ್ಟಂಥ ಅಗಸೆ ಬೀಜನ ಹಾಕ್ಕೊಂಡು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮೇಲೂ ಕೆಳಗು ಮಾಡಿ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಇದು ಸಣ್ಣಗಾಗಿದೆ. ಈಗ ನಾವೇನು ಮುಂಚೆನೇ ಮಸಾಲೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ಹಾಕಿ ಮತ್ತೆ ಒಂದು ರೌಂಡನ್ನು ಮಿಕ್ಸಿ ಮಾಡ್ಕೋಬೇಕು ನೋಡಿ. ಚಟ್ನಿ ಇವಾಗ ರೆಡಿ ಆಯಿತು. ಇದನ್ನು ನಾವು ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಚಟ್ನಿ ಜೊತೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಿಸಿ ಅನ್ನದ ಜೊತೆ ಕೂಡ ತುಪ್ಪ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ.